ಬ್ಯಾನರ್ ವಿಚಾರವನ್ನ ನೆಪವಾಗಿಟ್ಕೊಂಡು ಗಲಾಟೆಯನ್ನ ಮಾಡಿದ್ದಾರೆ. ನನ್ನ ಮೇಲೆಯೇ ಫೈರಿಂಗ್ ಅನ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಗಂಭೀರ ಆರೋಪವನ್ನ ಮಾಡಿರೋದು. ನನ್ನನ್ನೇ ಇದಕ್ಕೆ ಟಾರ್ಗೆಟ್ ಮಾಡಿರೋದು. ನಮ್ಮ ನಾಯಕರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದಕ್ಕೂ ಕೂಡ ಹೆದರಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಮಾತನಾಡಿರೋದು. ಇದ್ಯಾವುದಕ್ಕೂ ಕೂಡ ನಾನು ಹೆದರಲ್ಲ, ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲೂ ತನಿಖೆಗೆ ಸಹಕಾರವನ್ನು ಕೊಡ್ತೀವಿ. ಇದನ್ನ ತನಿಖೆ ಆಗಬೇಕು. ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಹಾಲಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಕೇಳಿಕೊಂಡಿದ್ದಾರೆ. ಗಲಾಟೆ ಯಾಕಾಯಿತು, ಏನಾಯಿತು, ಇವೆಲ್ಲವನ್ನ ವಿವರವನ್ನು ಹೇಳಿದ್ದಾರೆ. ಹಳೆ ದೋಸ್ತಿ ಈಗ ಮತ್ತೆ ಒಂದಾಗಿದೆ ಈ ವಿಚಾರದಲ್ಲಿ. ಬಳ್ಳಾರಿಯಲ್ಲಿ ರಾಕ್ಷಸರ ಅಟ್ಟಹಾಸ. ಬಳ್ಳಾರಿಯಲ್ಲಿ ನಡೀತಾ ಇರುವಂಥ ರಾಕ್ಷಸರ ಅಟ್ಟಹಾಸ. ಶಾಸಕ ಭರತ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕೆಡಿಸಲು ರಾಕ್ಷಸರ ಕುತಂತ್ರ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಒಬ್ಬ ನೀಚ ಅಂತ ಭರತ್ ರೆಡ್ಡಿ ಅವರು ಆರೋಪವನ್ನ ಮಾಡ್ತಾ ಇರೋದು, ಅದು ಏಕವಚನದಲ್ಲಿ. ನಿಮ್ಮಂತ ಎಷ್ಟೋ ರಾಕ್ಷಸರು ಬಂದರೂ ಕೂಡ ನಾವು ಏನು ಮಾಡೋಕ್ಕಾಗಲ್ಲ ನಿಮ್ಮನ್ನ ಅಂತೇಳಿ. ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡೇ ಮಾಡ್ತೀವಿ ಅಂತ ಭರತ್ ರೆಡ್ಡಿ ಇಲ್ಲಿ ಗುಡುಗಿದ್ದಾರೆ. ಬಳ್ಳಾರಿಯಲ್ಲಿ ರಾಕ್ಷಸರ ಅಟ್ಟಹಾಸ ಅನ್ನುವಂಥ ಮಾತುಗಳೇನಿತ್ತು ಅದಕ್ಕೆ ಏಕವಚನದಲ್ಲೇ ಭರತ್ ರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಜನತೆಗೆ, ಇಡೀ ರಾಜ್ಯದ ಜನತೆಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ಮೂಲಕ. ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ, ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತಿದ್ದೀವಿ ಅಂತಂದರೆ, ಅಂಥ ಮಹಾನ್ ವ್ಯಕ್ತಿಯ ಕಾರ್ಯಕ್ರಮವನ್ನು ನಾವೊಂದು ಮಾಡಬೇಕಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ, ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಲೇ, ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತಲೇ ಇಷ್ಟೆಲ್ಲ ಮಾಡಿರೋದು. ನಾವು ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸಬಾರ್ದು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸಿದ್ರೆ ಆ ತೀರ್ಕೊಂಡೋದಂಥ ಹುಡುಗನಿಗೆ ಆತ್ಮಕ್ಕೂ ಶಾಂತಿ ಸಿಗಲ್ಲ. ನಾವೆಲ್ಲ ಮಾಡ್ಬೇಕಂತೇಳಿ ಅವರೆಲ್ಲ ನಮ್ಮವರು, ನಮ್ಮ ಸ್ನೇಹಿತರು, ಆಂಜನೇಯ ಅಣ್ಣವರು, ಮುಂಡ್ರಿಂಗ್ ನಾಗರಾಜ್ ಅವರು, ಲೋಕೇಶ್ ಅವರು ಎಲ್ಲರೂ ನಮ್ಮೆಲ್ಲ ಹಿತೈಷಿಗಳು ಹೇಳಿದ್ದಾರೆ. ಅದಕ್ಕೋಸ್ಕರ ಆ ಕಾರ್ಯಕ್ರಮ ನಮ್ಮ ಉದ್ದೇಶ, ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ, ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಈ ರಾಕ್ಷಸರಿದ್ದಾರೋ ಅವರಿಗೆ ಅದ್ರ ಮೂಲಕನೇ ಉತ್ತರ ಕೊಡ್ಬೇಕು ಅನ್ಕೊಂಡು. ಈ ಘಟನೆ ಅವ್ರು ಹೇಳ್ತಕ್ಕಂಥದ್ದು ನೀವು ಉದ್ದೇಶಪೂರ್ವಕವಾಗಿ ಮಾಡಿರೋದು, ನೀವು ಅವ್ರ ಮೇಲೆ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ, ಏನು ಸರ್ ಇದು? ನೋಡಿ, ಅವ್ರ ಜೀವನದಲ್ಲಿ ಯಾವತ್ತೂ ನಿಜ ಹೇಳೋರಲ್ಲ. ಅವನು ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದವನು. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂತ ಹೋಗೋಕ್ಕಾಗಲ್ಲ. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ನೆಯಿಂದ ನಾನು ಮೀಡಿಯಾದಲ್ಲಿ ನೋಡ್ತಿದ್ದೆ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರು. ಯಾರೂ ಅವನ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ಅವನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡಿಕೊಂಡು, ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನಂತಂದರೆ ಉದ್ದೇಶ ಭರತ್ ರೆಡ್ಡಿದೇನೋ. ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ. ಉದ್ದೇಶ ಭರತ್ ರೆಡ್ಡಿದೇನೋ, ಆ ನೀಚಂದಿದೇನೋ ಅಂತೇಳಿ ನೀವು ತಿಳ್ಕೊಬೇಕು ಸರ್. ಖಾಸಗಿ ಗನ್ಮ್ಯಾನಿಂದ ಅಂದರೆ ಬುಲೆಟ್ ಹಾರಿದ್ದು ಸರ್ಕಾರಿ ಗನ್ಮ್ಯಾನ್ ಅಲ್ಲ, ಖಾಸಗಿ ಗನ್ಮ್ಯಾನಿಂದ ಬುಲೆಟ್ ಹಾರಿದೆ ಅಂತಿದೆ ಸರ್. ಪೊಲೀಸರು FIR ಫೈಲ್ ಆಗಿದೆ, ಎಲ್ಲನೂ ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನು ಯಾಕೆ ನಾನು ಇದು ಮಾಡಬೇಕು, ಬೇರೆ ದಾರಿನ ತಪ್ಪಿಸ್ಬೇಕು? ಈಗ ನಾನೇನೇನು ಮಾತಾಡಿದ್ರೆ ಅವ್ರೇನಂತಾರೆ, ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ, ಒಂದು ಮಾತು ಮಾತಾಡಲ್ಲ. ನ್ಯಾಯ ಏನಿದೆ ಅವ್ನು ತೀರ್ಕೊಂಡಂಥವ್ರಿಗೆ ದೇವ್ರಿಗೆ ಕೊಡ್ತಾನೆ, ನ್ಯಾಯ ದೇವತೆ ಕೊಡ್ತಾನೆ. ಹೊರಗಡೆಯಿಂದ ಕೂಡ ಜನ ಬಂದಿದ್ರು, ತೆಲಂಗಾಣ ಆಂಧ್ರದಿಂದ ಕೂಡ ಜನ ಬಂದಿದ್ರು ಬಳ್ಳಾರಿ ಗಲಾಟೆ ಟೈಮಲ್ಲಿ. ಎಲ್ಲಿ ಅಂದರೆ ನನಗೆ ಅರ್ಥ ಆಗಿಲ್ಲ. ಸರ್, ನಮ್ಮ ಬಳ್ಳಾರಿಯವ್ರು ಬಿಟ್ಟು ತೆಲಂಗಾಣ ಆಂಧ್ರದಿಂದ ಜನರ ಕರೆಸಿದ್ರು, ಅವ್ರು ಬಂದಿದ್ರು ಅನ್ನೋ ಒಂದು ಆರೋಪ ಇದೆ ಸರ್. ಅಂದ್ರೆ ನೀವು ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ನೋಡಿ, ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನು ಭಯ ಬೀಳ್ಸೋಕ್ಕೆ ಸಾಧ್ಯ ಇಲ್ಲ. ನಮ್ಮವರು ಧೈರ್ಯಸ್ಥರಿದ್ದಾರೆ, ಯಾರು ಎಂಥವ್ರು ಬಂದರೂ ಎದುರಿಸ್ಕೊಳ್ಳೋ ಶಕ್ತಿ ಇದೆ. ಅವರು ಹೇಡಿಗಳು ಬೇರೆ ಕಡೆಯಿಂದ ಯಾರನ್ನೋ ಕರ್ಕೊಂಬರ್ಬೋದು, ಆದರೆ ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಹೆದರೋರು. ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿದೆ ಸರ್ ಈ ಘರ್ಷಣೆಯಲ್ಲಿ. ಅಮಾಯಕರ ಏನು ನ್ಯಾಯ ಸಿಗಬೇಕು ಸರ್?
ನೋಡಿ, ನಾನು ಲೀಗಲ್ ಇಶ್ಯೂ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. FIR ಫೈಲ್ ಆಗಿದೆ, 3 FIR ಫೈಲ್ ಆಗಿದೆ. ಅದ್ರ ಪ್ರಕಾರ ಕಾನೂನು